ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇಂದು ನಾವು ಯು ಆರ್ ಅನಂತಮೂರ್ತಿಯವರು ಬರೆದಿರುವ ಸೂರ್ಯನ ಕುದುರೆ ಕಥೆಯನ್ನು ನೋಡೋಣ. ಮೊದಲು ಯು ಆರ್ ಅನಂತಮೂರ್ತಿಯವರ ಕಿರು ಪರಿಚಯವನ್ನು ಗಮನಿಸೋಣ. ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇವರ ಪೂರ್ಣ ಹೆಸರು. ಹೊಸಗನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ಇವರು 21ನೇ ಡಿಸೆಂಬರ್ 1932ರಲ್ಲಿ ರಾಜಗೋಪಾಲಾಚಾರ್ಯ ಮತ್ತು ಸತ್ಯಮ್ಮ ದಂಪತಿಗಳಿಗೆ ತೀರ್ಥಹಳ್ಳಿಯಲ್ಲಿ ಜನಿಸಿರುತ್ತಾರೆ. ಇವರಿಗೆ 1994ರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿರುತ್ತದೆ. 1998ರಲ್ಲಿ ಇವರಿಗೆ ಭಾರತ ಸರ್ಕಾರದ ವತಿಯಿಂದ ಪದ್ಮಭೂಷಣ ಪ್ರಶಸ್ತಿಯು ಲಭಿಸಿರುತ್ತದೆ. ಇವರು ಕೇರಳದ ಕೊಟ್ಟಾಯಂನ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸಹ ಕಾರ್ಯನಿರ್ವಹಿಸಿರುತ್ತಾರೆ. ಇವರ ಪ್ರಮುಖ ಕೃತಿಗಳನ್ನು ಗಮನಿಸುವುದಾದರೆ ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ, ದಿವ್ಯ, ಪ್ರೀತಿ, ಮೃತ್ಯು ಮತ್ತು ಭಯ ಇವರ ಪ್ರಮುಖ ಕಾದಂಬರಿಗಳು. ಇನ್ನು ಕಥಾ ಸಾಹಿತ್ಯವನ್ನು ನೋಡೋದಾದರೆ ಮೌನಿ, ಆಕಾಶ ಮತ್ತು ಬೆಕ್ಕು, ಕ್ಲಿಪ್ ಜಾಯಿಂಟ್, ಘಟಶ್ರದ್ಧಾ, ಸೂರ್ಯನ ಕುದುರೆ ಇವು ಇವರ ಕಥಾ ಸಂಕಲನಗಳಾಗಿ ಕಂಡುಬರುತ್ತವೆ. ಇವರ ವಿಮರ್ಶಾ ಕೃತಿಗಳನ್ನು ಗಮನಿಸೋಣ. ಪ್ರಜ್ಞೆ ಮತ್ತು ಪರಿಸರ, ಪೂರ್ವಪರ, ಸಮಕ್ಷಮ, ಸನ್ನಿವೇಶ, ಯುಗಪಲ್ಲಟ ಇನ್ನೂ ಇತರ ವಿಮರ್ಶಾ ಸಂಕಲನಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಇವರ ಕವನ ಸಂಕಲನಗಳನ್ನು ನೋಡೋದಾದರೆ ಅಜ್ಜನ ಹೆಗಲ ಸುಕ್ಕುಗಳು, ಮಿಥುನ ಮೊದಲಾದ ಕವನ ಸಂಕಲನಗಳು, ಆವಾಹನೆ ಎನ್ನುವುದು ಇವರ ನಾಟಕ, ಸುರಗಿ ಇವರ ಆತ್ಮಕಥೆಯಾಗಿ ಕಂಡುಬರುವಂಥದ್ದು, ಘಟಶ್ರದ್ಧಾ, ಸಂಸ್ಕಾರ, ಬರ, ಅವಸ್ಥೆ, ಮೌನಿ ಇನ್ನೂ ಮೊದಲಾದ ಕಥಾ ಮತ್ತು ಕಾದಂಬರಿಗಳು ಚಲನಚಿತ್ರಗಳಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿವೆ. ಇವರು ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವ ಜನಪ್ರಿಯ ಲೇಖಕರು ಎಂದರೆ ತಪ್ಪಾಗಲಾರದು. ಇನ್ನು ಇವರ ಸೂರ್ಯನ ಕುದುರೆಯನ್ನು ನೋಡೋಣ. ಸೂರ್ಯನ ಕುದುರೆ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರಗಳು ಇಂತಿವೆ. ಮೊದಲು ಅಡೆ ವೆಂಕಟ ಮತ್ತು ಅನಂತು. ಈ ಎರಡೂ ಪಾತ್ರಗಳು ಕಥೆಯ